ಬಗ್ಗೆ 10 ಮಂದಿ ಜೋಗಾಪುರ ತಮ್ಮ ಕಲಾ ಬಗ್ಗೆ ತಮ್ಮ ಸಂಭಾಷಣೆ ಮಾಡ್ಬೇಕಂತ ಬಂದ್ರ ಅವ್ 10 ಮಂದಿನ ರೂಪ ನೂಲರ್ 10 ಮಂದಿನ ಪತ್ತೆ ಹೊತ್ಕೊಂಡು ಹೋಗ್ಬಿಟ್ರ ಅಂತ ನೋಡ್ಬೆ. ಹೌದವ ಆಗ್ಲಿ ಮಾಡಿ ಅಮ್ಮೂರು ಬಜಿಗರ ತಿತ್ತೇನು ಮಗನ ಅಲ್ಲಿ ಮ್ಯಾಗ ಅದಾವ ನೋಡಿ ಬಜಿ ತಿನ್ನಿಸ್ತಲಿ ರೋಡ್ ದಂಡಿ ಅದಕ್ಕೆ ಬಜಿ ತಿತ್ತೇನು ಅಂದ. ಯಾಕಲೇ ಬಜಿ ಮಾಡ್ಯ ಬಜಿ ಅಂದ ಕೂಡಲೇ ನೆನಪೈತಪ್ಪ. ಹೇಳುವ 3 ಇಂಚ್ ನೋಡಿರ್ಬೋದು, 6 ಇಂಚ್ ನೋಡಿರ್ಬೋದು, ಆದ್ರೆ ಒಂದು 9 ಇಂಚ್ ಐತಪ್ಪ ಬಜಿ. ಯಪ್ಪ ನಮ್ಮ ಕಾಣ ಒಳಗೆ ಇಟ್ಟುಕೊಳ್ಳೋಣ ಇವನ. ನಮ್ಮ ಮೆಣಸಿಕಾಯಿ ಬಜಿ ಇಲ್ರಿ, ಬಾಳೆಹಣ್ಣಿನ ಬಜಿ ಅದಾವ. ಯವ್ವ ಅಂತ ಮುಗಿತಾವ ನಮ್ಮ ಕತಿ ಮುಗಿತ. ಅಲ್ಲವ ಕಣ್ಣೂರ್ ಮಾಲಕನ ಕಣ್ಣು ತಗದ, ಮುಳ್ಳು ಮಾಲಕನ ಮೂಗು ತಗದ, ಕಿತ್ತೂರ್ ಮಾಲಕನ ಕಿವಿ ತಗದ, ಈ ಹುತ್ತೂರ್ ಮಾಲಕನ ಹೊಟ್ಟಿ ಮಾಲಕನ ಹೊಟ್ಟಿ ತಗದ, ಈ ಜಟ್ಟಿ ಮರಿ ನಮ್ಮ ಹೋಟೆಲ್ ಕಾನವಳಿ ಕಾಲಿಟ್ರ ಹಳ್ಳಿಗೆ ಹಳ್ಳಿ ಸೇರಿಸಿ ಸಂಗಮಕ್ಕೆ ಹೋದ ಸಮುದ್ರ ಸೇರ್ತಾನ ವಾಯವ ಈ ಮಗ ನಮ್ಮನ್ನ. ಅಂತ ಮಮ್ಮಿ ಮಾಡೇ ಇಲ್ರಿ ನಾ ಅದು ಹೌದು ನೀ ಸುಖದ ಮಗ ಅದಿ. ಇಲ್ಲಪ್ಪ ಕೇಳಗ ಆಕೆ ಅಲ್ಲೇದಾಳ, ನಾ ಇಲ್ಲೇದಿನ ಆಕಿನ ಮುಟ್ಟೆ ಇಲ್ಲ ನೆನಪರಿಗೆ. ಹೌದಲ್ಲ ಮಗನ, ನಾ ಅಂದ್ರೆ ಏನೋ ತಿಳಿದಿ ಊರಾಗ ನಾನು ಕಡ್ತ ಗೊತ್ತಿಲ್ಲ. ಇದು ನಿಮ್ದು ಡಿಗ್ರಿ ಬಾಳ ಆಗಿರ್ಬೇಕ್ರಿ. ನಾ ಡಿಗ್ರಿ ಆಗೈತಲ್ಲಪ್ಪ ಮಗನ. ಎಲ್ಲಿ ಮ್ಯಾಲಿ ಸಾಲಾಗ ಆಗೈತೆ, ತೆಳಗಿನ ಸಾಲಾಗ ಆಗೈತೆ, ತೆಳ ಕನ್ನಡ ಸಲಾಗ ಆಗೈತಿ. ಹಿಂಗವ್ನ ಸಣ್ಣದಾಗ ಆಗಿಲ್ಲ ಲಿಂಗವ್ನ ದೊಡ್ಡದಾಗ ಆಗೈತಿ. ಆಮೇಲೆ ಎಮ್ಮೆ ಕಾದ ಹುಟ್ಟೂರ ಮ್ಯಾಟ್ರಿಕ್ ಮುಗಿಸಿ ಮಂಗಳೂರಾಗ ಎಮ್ಮೆ ಮುಗಿಸಿ ನಿಮ್ಮಂತ ಕಮ್ಮಿ ನನ್ನ ಮಕ್ಕಳು ಊರಾಗ ಅಂಗಡಿ ಇಟ್ಟ ಅಗ್ನಿ ರಾಜನ ಗೊಮ್ಮಸ್ತಾಗಿ ನೋಡ್ಲಿ ಮಗಣಿ. ಚಲೋ ಕಲ್ತಿ ಅಪ್ಪ ಸಾಲಿ ಯಾವ ಸುಳಿ ಮಗ ಕಲ್ಸಲಿ ಯಾರಿಗೆ ಗೊತ್ತಿಲ್ಲ. ಚಲೋ ಕಲ್ತಿ ಎಂತ ತಗದಿ ಮಗಣ. ನಾ ಈ ಸತ್ ನೀನು ವಾದ್ನಾರ ಎಲ್ಲಿ ಹೋಗ್ಬೋದು ಗೊತ್ತೈತಣ? ಎಲ್ಲಿ ಲಾಕೊಂಗುಡಿ ಹಾಳಕೋಬೇಕು ಮಗನ. ಅಲ್ಲಿ ಹೋಗಂಗಿಲ್ಲ, ಈ ಕಡೆ ಹೋಗ್ತೀನಿ ಅಲ್ಲ ನೋಡ ನನ್ನ ಪವಾರಿನ ಗೊತ್ತಿಲ್ಲ. ತೋರಸಪ್ಪ ತೋರಸ ಸಿಕ್ಕ ನಿನ್ನ ಸಿಕ್ಕಂಗಿಲ್ಲ. ಮಗ ನೀ ಆ ಕಡೆ ಹೋದ್ರೆ ನಾ ಈ ಕಡೆ ಓದುತ್ತೇನೆ. ಎರಡು ಕಾಲಿನ ಹೋದ್ಯಾವ್ರು ಇಬ್ರೊಮ್ಮೆ. ಎರಡು ಕಾಲಿನ ಹಾರಿಸ್ರಿ ತೆಲಿ ಬರ್ಬೇಕು ನೋಡ ಕಾಲವು. ಇಲ್ಲಿ ಹೋದ್ಯಾರ ಇಲ್ಲಿ ಹೋದಿರಿ ಮಾಮಾರ, ಇಲ್ಲಿ ಬರ್ತೀರಿ ಇಲ್ಲಿ ಹೋದಿರಿ ಅನ್ನೋದಕ್ಕ ನಾನು ಹೋಗ್ಬಿಟ್ಟು ಗೊತ್ತಾಗಿರಿ. ಬಜಿಗಾರ ತಿತ್ತಿ ಏನು ಬಜಿ ಅತ್ತಾನು ಏನ್ ಮಾತು ಬ್ಯಾರೆ ಏನತ್ತಾನು ದೇವ್ರಿಗೆ ಗೊತ್ತ. ದೇವ್ರಿಗೆ ಯಾಕೋ ಚಾದ ಅಂಗಡಿ ಅಂದಿದ್ದೆ ನಿನ್ ಗೊತ್ತಾರ ಐತಿಲ್ಲ. ಕೋಲಾರದಾಗ ಇಬ್ರು ಕೂಡಿ ನಿನ್ನ ಕಾನಾವಳಿಗೆ ನೀ ಶಾಂತಿ ಮಾಡಿ ನನಗ ಬಜಿ ಅಂಗಡಿಗೆ ನಾ ಶಾಂತಿ ಮಾಡಿ ಗೊತ್ತಾರ ಐತಿಲ್ಲ ನನಗೆ. ಯಾವಾಗ ಕರ್ಕೊಂಡ್ ಹೋಗಿದ್ದೇವ್ ನನ್ನ ಬಂಗಾರ ನಿನ್ನ ಅವನು ಯೋರ ಹುಟ್ಟ ಮುಂದ್ ನಾನೇ ನಿಂತನ ಸುಮ್ಮನೆ ಮತ್ತೆ ಗಾಗಲಾಗದೆ ಯಪ್ಪ ಮಗಳ ಈ ಕ್ಯಾಟ್ ಊರಿಗಣ್ಣಿನ ಮಕ್ಕಳು ಜೋಡಿ ನಿಂತ ಅಂದ್ರ ಬಾಳ ಡೇಂಜರ್ ಅದಾರ ಈ ಮಕ್ಕಳ. ಹೇಳ್ತೀನಿ ಈ ಮಕ್ಕಳ ಇವ ಏನ್ರ ಅಂದಾರ ನಾವೊಂದು ಫೋನ್ ಮಾಡಿಬಿಡ ಬಂದ್ ಇವನ್ ಜಾಸ್ಬಾರ್ದು ಅಂದ್ರ ಅಲ್ಲಿ ಹೋಗಿ ಬೀಳು ಜಾಗಕ್ಕೆ ಬೀಳ್ತಾನ ನೋಡಕತ್ತಿ. ಈ ಮುರುಗೇಶಿ ಕೆಲಸ ತಾಕತ್ ಹೆಂಗ ತೋರ್ತೀನಿ. ನಾವಳೆ ಬನ್ನಿವ ಇಂಥವ್ರಿದ್ರೆ ಬಗೆಹರಿತ ಹೋಗಿ ಅವ್ನ ಕೈಯಾಗ ಕೊಟ್ಟು ಹೊಂಟೆ ಓಡುವ ಪರಿಸ್ಥಿತಿನೇ ಬರಂಗಿಲ್ಲ. ನಾವಳೆ ಬನ್ನಿವ ಚಲೋ ಬಂದೇವ ಯವ್ವ ಯವ್ವ ಅಂದೆಪ್ಪ ನಮ್ಮನ್ನ ಮುನುಗಿಸ್ಬೇಡಪ್ಪ ದೋಸ್ತ. ಓಯ್ ಫಿಗರ್ ಇಲ್ಲ ಐತಿ ಅಲ್ಲೆಲ್ಲ ಸಂಧ್ಯಾಗ ರೊಟ್ಟಿ ಮಾಡ್ತೀರೇನ್ರಿ? ಹೆಂಗಸರು ಆಗಿ ಬರಂಗಿಲ್ಲ ನಿನಗೆ ಗಂಡಸರು ರೊಟ್ಟ ಆಗಿ ಬರ್ತಾರ ಏನು? ಗಂಡಸರ್ದು ಗಂಡಿ ಬಿರ್ಸಕತ್ತಿ, ನಿಮ್ಮದು ಪೂರ್ತಿ ಹಣ್ಣಾಗ ಕುಡಿತೈತಿ. ಅದಕ್ಕೆ ಆಕೆ ಏನಿಟ್ಟು ಅಂತ ಬರಾಗತ್ತೀನಿ ನಾನು. ಏನು ಇಲ್ಲ, ಹಂಗ ಒಂದ್ ಡಿಸ್ಕಸ್ ಇರ್ತಾವು. ಹೋಗಿ ಬರ್ಲಿ ನಡಿ ಚಲೋ ಅದಿ ಹೋಗಿ. ಅವ್ವ ಅಂದೆ ಅವ ಪರದೇಶನ ಬರ್ಲಿಕ್ಕಂದ್ರ ನಿನಗ ರೀ ಅನ್ನೋದಕ್ಕೆತ್ತು ಯವನ ಅನ್ನೋದಿನ್ನ ಮಾಡಿ ಒಂದಲ್ಲ ಮಸಲಟ್ಟ. ನಾವಳೆ ಬನ್ನಿವ ಚಲೋ ಬಂದೇವ
ಅಪ್ಪ ಮಗನ ಯಾವಾಗ ಹುಟ್ಟಿದೆಪ್ಪ ಇಂಥ ಪೀಸ್ ಅಯ್ಯೋ ಅಪ್ಪ ಒಂದ್ ದೇವ್ರ ನಾವಳೆ ಚಂದ ನೋಡಿಲ್ಲ ಮತ್ತ ನೆಂಟ್ರ ಯಾರ್ನಿ ನಾವಳೆ ಬಂದ್ಯೋ ನಡಿಯವ ಯವ್ವ ಅಂದ್ ಹಡ್ದಿರೇನ್ರಿ ಬಜಿ ಬಜಿ ಹೊಟ್ಟಿಲಾಗೇನು ಬಜಿಯರ ತಿತ್ತೇನೋ ಬಾ ಮಾಡ್ಸಾರ ನೋಡಿ ಹೇಳತ್ತೀನಿ ಬಸಿ ಅಂಗಡಿ ನಡಿ ಚಾದ ಅಂಗಡಿಗೆ ನಿಂತಕ್ಕಿಲ್ಲ ಇಲ್ಲ ನಿನ್ನ ಎಲ್ಲ ಸಾಮಾನು ಏ ನಿನ್ನ ಹತ್ರ ನೀನ್ ಇಟ್ಕೊ. ಕಡಾನಿಗೆ ಒಟ್ಟು ಎಲ್ಲಿ ಮಾಡ್ಸಂತೆ? ಎಲ್ಲ ಹಿಂದೆ ಹೋದ್ರೆ ಮುಂದೆ ಏನ್ ಮಾಡಕತ್ತಿ? ಒಂದ್ ಅಂಗಡಿ ಏನಿರ್ತೈತಿಲ್ಲ ಸಂಗಾತಿ ಬರ್ಲಾ ಎಲ್ಲ ನನ್ನ ಹುಡುಗಿ ಒಣಗ್ಯಾವ ಬಿಟ್ಟು ಹೊಂಟಲ್ಲ ನನ್ನ ಹುಡುಗಿ ಒಣಗ್ಯಾವ ಹೆಸರಿಗೆ ತಕ್ಕಂತೆ ನೂರ್ಮಡಿ ಸುಂದರ ಸುರಲೋಕದ ಅಪ್ಸರೇನೆ ಮೀರಿಸುವ ಮೇಯ್ಮಾಟದ ಹೆಣ್ಣೆಂದರೂ ನೀನೇ ಆ ಸೂರ್ಯನ ಅನೇಕ ಕಿರಣಗಳು ಮಿಗಿಲಾಗಿ ಮಿಂಚುವ ವರನ ಕಿರಣವೂ ನೀನೇ ಅನೇಕ ಬಣ್ಣದಲ್ಲಿ ಹೊಂಬಣ್ಣ ಹೊಂದಿರುವ ಮೇಯ್ಮಾಟದ ಹೆಣ್ಣೆಂದರೂ ನೀನೇ ಅನೇಕ ಹೂದೋಟದಲ್ಲಿ ಮಿಗಿಲಾಗಿ ಮಿಂಚು ಶೋಭಿಸುವ ಗುಲಾಬಿ ಹೂ ಎಂದರೂ ನೀನೇ ನಿನ್ನಂತ ಹೂ ನನ್ನಂತವನ ಕೈವಶವಾಗಬೇಕಾದರೆ ನಿನ್ನನ್ನು ಒರೆಸಿಕೊಳ್ಳಲೇಬೇಕು ಧರ್ಮರಾಜ್ ನಿನ್ನ ಮಗಳೆಂಬ ರೇಖಾ ಈ ಸಕವ ಶ್ರೀಮಂತನ ಕೈವಶವಾದರೆ ನಿನ್ನ ಸಾವಿರಾರು ಹಳ್ಳಿಗೆಲ್ಲ ನಾನೇ ಸರ್ದಾರ ಓಹೋ ಅವಳೇ ಬಂದಳಂತ ಕಾಣಿಸ್ತದೆ ಬರಲಿ ಬರಲಿ ಹಾ ರೇಖಾ ಯಾರು ನಾನೇ ಈ ನಾಡಿಗೆ ಹೆಸರಾಂತ ಅನೇಕ ಫ್ಯಾಕ್ಟರಿಗಳ ಒಡೆಯ ಅಗ್ನಿರಾಜನ ತಮ್ಮ ರವಿರಾಜ ಅರ್ಥಾತ್ ನೂರೆಂಟು ಪ್ರೇಮ ತರಂಗದ ತೂಗುಯಾಲೆ ನಿತ್ಯ ತೂಗುವ ಪ್ರೇಮ ರಾಜ ಅರ್ಥವಾಯ್ತು ನನ್ನನ್ನು ತಡೆದು ನಿಲ್ಲಿಸಿದ ಕಾರಣ ಕಾರಣ ಪ್ರೇಮಲೋಕ ಎಂಬ ಈ ಜಗತ್ತಿನಲ್ಲಿ ನಿನಗೆ ವಯಸ್ಫೂರ್ತಿ 18 ತುಂಬಿದರು ಇನ್ನು ನಿನ್ನ ಕೊರಳಿಗೆ ತಾಳಿವಿಲ್ಲವೆಂದರೆ ಪಾಪ ಕಣಿಕರವಾಗುತ್ತದೆ ಆಡಬೇಡ ರೇಖಾ ನಿನ್ನ ಆಂಗಲ ಕೊರಳಿಗೆ ಚಂದನ ತಾಳಿ ಕಟ್ಟಿ ನಿನ್ನನ್ನು ಸತಿ ಮಾಡಿಕೊಳ್ಳಬೇಕೆಂದು ಹಂಬಲಿಸಿ ಬಂದಿರುವೆ ತಾಳ್ಮೆ ತಾಳಿ ಬಗ್ಗೆ ವಿಚಾರಿಸಲು ನನ್ನ ತಂದೆ ಇದ್ದಾನೆ ಇಷ್ಟಕ್ಕೂ ನಾನು ಯಾರು ಗೊತ್ತಾ ಹಳ್ಳಿಯ ಸರದಾರನ ಮಗಳು ಸರದಾರನ ಮಗಳೇ ರೇಖಾ ನಾ ಸರದಾರನ ಮಗಳೊಂದು ನೀ ನನ್ನಂತ ಯುವರಾಜನೊಂದಿಗೆ ಪ್ರಬಲ ಹೋರಾಡಿದರೆ ಕೊನೆಗೊಂದು ದಿನ ಕೊರಳಲ್ಲಿ ತಾಳಿ ಇಲ್ಲದೆ ಬಂದು ಬೆಳಬೇಕಾಗುತ್ತದೆ ನನ್ನ ನಗರದಲ್ಲಿ
ಬಾರೆ ಬಾ ಬಿಸಿಲಿಗೆ ಬಾಯಾರಿ ಬಂದ ಬಕಪಕ್ಷಿಯಂತೆ ಕಾಮದಿಂದ ಕಂಗೆಟ್ಟು ಬರುತ್ತಿರುವ ಈ ನಿನ್ನ ರಸಿಕನಿಗೆ ಪ್ರೇಮ ಎಂಬ ಉಸಿರು ಕೊಡುವ. ಸರಿ ಆಚೆ. ಈ ಮಾತನ್ನು ಮಗಳು ನೀನೊಬ್ಬ ದುರಾತ್ಮ. ನೋಡು, ನನ್ನ ಸಿಟ್ಟು ಸೀಮೆ ದಾಟಕ್ಕಿಂತ ಮುಂಚೆ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲಂದರೆ ನನ್ನ ಸಿಟ್ಟಿನಲ್ಲಿ ಸುಟ್ಟು ಹೋಗುವೆ. ಹೊರಟು ಹೋಗಲು ಬಂದಿರ ರೇಖಾ, ದೊಡ್ಡ ಸರ್ಪಾಗಿ ನಿನ್ನ ತುಟಿಯನ್ನು ಕಚ್ಚಲು ಬಂದಿರುವೆ. ಆ ವಿಟ ಪುರುಷರಿಂದಲೇ ಒಟ್ಟಿಸಿಕೊಂಡ ಈ ನಿನ್ನ ಸಾಯವನ್ನು ನೋಡಿ ನನ್ನ ಹೃದಯದಲ್ಲಿ ಮಾಯ ಎಂಬ ಮಮಕಾರ ಮೂಡಿ ಪ್ರೇಮ ಎಂಬ ಅಗ್ನಿ ತುಂಬಿದೆ ಈ ನನ್ನ ಒಡಲಲ್ಲಿ. ಬಾ ರೇಖಾ ಬಾ, ನೀನು ನನ್ನ ಅರಮನೆಯ ಮಹಾರಾಣಿಯಾಗಿ ಕುಳಿತುಕೊಳ್ಳುವಂತ ಬಾ. ಆ ನನ್ನ ಈ ಅರಮನೆ ನನ್ನ ಹರಕು ಮೆಟ್ಟಿಲಿನ ಸಮಾನ. ರೇಖಾ, ಕೆಳಗೆ ಎತ್ತಿದ ಕೈಯನ್ನು ನಾನು ಈ ರೀತಿ ಹೇಸಿ ಕೆಲಸವನ್ನು ಈ ಜನರ ನಿನ್ನ ದರ್ಬಾರವನ್ನು ಮೆಟ್ಟಿಸುತ್ತಾರೆ. ನೀನು ಸಾಕಿದ ಆಳುಗಳ ಕೈಯಲ್ಲಿ ಸಿಗುವಂತ ಹೇಳಿಯಲ್ಲ ಈ ರವಿರಾಜ. ನಾನು ಮನಸ್ಸು ಮಾಡಿದ್ರೆ ಹುಡುಗಿಯರ ಮುಡಿಗೆ ಮಲ್ಲಿಗೂ ಏರಿಸಿ ಅವರ ಗಲ್ಲಕ್ಕೆ ತುಂಬಿಸುವ ಜಾದುಗಾರ. ನೀನು ಪದೇ ಪದೇ ಅದೇ ಮಾತನಾಡಿದರೆ ಜನರು ಬಂದು ಎದೆ ನೋಡಿದ್ದಾರೆ ಈ ಸಮಾಜದ ಸಮಾಜ ರೇಖಾ, ಇದೊಂದು ಮೋಹ ತುಂಬಿದ ಸಮಾಜ. ಈ ಸಮಾಜದಲ್ಲಿ ಎಂತೆಂತ ಹೆಣ್ಣುಗಳಿದ್ದಾರೆ ಗೊತ್ತೇ. ಪತಿಯ ಪರಮಾತ್ಮನೆಂದು ತಿಳಿದು ದಿನನಿತ್ಯ ಪಾದ ಪೂಜೆ ಮಾಡಿ ತಾನು ಹೆತ್ತ ಮಗಳನ್ನು ಮರೆತು ಮತ್ತೊಬ್ಬನೊಂದಿಗೆ ಓಡಿ ಹೋಗುವ ಆಧಾರದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಪತಿಯ ಕಣ್ಣಲ್ಲಿ ಮಣ್ಣು ಎರಚಿ ತಾನು ಹೆತ್ತ ಮಗಳನ್ನು ವೆಚ್ಚಾವೃತ್ತಿಗೆ ಇಳಿಸಿ ಮತ್ತೆ ನಾನು ಪತಿವ್ರತೆ ಎಂದು ಒತ್ತಿ ಹೇಳುವ ಪಾಂಡ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಂದಾಗ ಯಾವ ಕಡೆಯಿಂದ ಎದ್ದು ಬರುತ್ತಾರೆ ಈ ನಿನ್ನ ಸಮಾಜದ ಜನತೆ. ಈ ಮಾತನ್ನು ಮಗಳು ನೀನು ಒಬ್ಬ ರಾಕ್ಷಸ. ರಾಕ್ಷಸ ರೇಖಾ, ಇಂದು ಮುಗಿಯಿತು ನಿನ್ನ ಶೀಲದ ಕತೆ. ಮೊದಲ ಕೈ ಬಿಡಲೇ ಸರ್ಕಾರದ ಮಗಳನ್ನು ನನ್ನದೆ ತೊಟ್ಟಲು ಬಂದವನು ನೀನೇ ಅವನದೇ. ನಿಮ್ಮಂತ ಸ್ವಾರ್ಥ ಶ್ರೀಮಂತರ ಸರ ಹರಿದು ಬಿಸಿ ರಕ್ತ ಕುಡಿಯಲು ಬಂದ ನರಸಿಂಹ. ನಿನ್ನಂತ ಎಷ್ಟೋ ಸಾಹಸ ಸಿಂಹಗಳು ಈ ಸಿಂಹರಾಜನ ಅಗ್ನಿ ಪಂಜರದಲ್ಲಿ ಸಜೀವಿದಾನಿಯಾಗಿರುವಾಗ ನಿನಗೆ ಆಟ ಸರಿಯಲ್ಲ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ನಿನ್ನಂತ ಹೇಳಿ ನನ್ನ ಮಗನಿಗೆ ಹೆದರಿ ಈ ಭಾರತ ಮಾತಿಗೆ ಸರಿಸಮನಾಳದ ಈ ಹೆಣ್ಣನ್ನು ನಿನಗರ್ಪಿಸಿ ಹೋಗಲಿಕ್ಕೆ ಚಾಂಡನರೇ ರಾಮ ಲಕ್ಷ್ಮಣರು ಅಂದು ರಾವಣನಿಗೆ ಹೋರಾಡಿ ಕಳೆದುಕೊಂಡರು ಆ ಸೀತೆಯನ್ನು. ಮೋಸದಿಂದ ಸೀತೆಯನ್ನು ಹೊತ್ತೊಯ್ದ ಆ ಹತ್ತು ತಲೆ ರಾವಣನ ಉಂಡೆಯನ್ನು ಕತ್ತರಿಸದೆ ಬಿಡಲಿಲ್ಲ ಆ ನನ್ನ ರಾಮ ಲಕ್ಷ್ಮಣರು. ಅವನಂತೆ ನೀನಿಂದ ಇವಳನ್ನು ಹೊತ್ತೊಯ್ಯುತ್ತೇನೆಂದು ನಿರ್ಧಾರ ಮಾಡಿದರೆ ಈ ನರಸಿಂಹ ಲಕ್ಷ್ಮಣ ರೇಖೆಯಾಗಿ ನಿನ್ನ ಅಡ್ಡ ಬಂದು ನಿಲ್ಲುತ್ತಾನೆ. ನಿನ್ನಲ್ಲಿ ಗಂಡನೆಯ ಗಂಡಸ್ತನವೇ ಇದ್ದರೆ ನನ್ನನ್ನು ದಾಟಿ ಮುಟ್ಟುವವರನ್ನ ನರಸಿಂಹ. ಕಲಿಯುಗದ ಮಾರ್ಚಿನ ಮಾಯದ ಬಂದೆ ನಿನ್ನಂತ ಏನು ಗೊತ್ತು ಹುಚ್ಚ. ನಾನೇ ಕೆಚ್ಚರ ವೀರನೆಂದು ಇವರನ್ನು ಬಚ್ಚ ಮಾಡಿದರೆ ಕೊನೆಗೊಂದು ದಿನ ಕಚ್ಚದೆ ಬಿಡಲಾರೆ. ನೆನಪಿರಲಿ. ಹೋಗಲೇ ಹೋಗು. ನಾವು ಜೀವಂತ ಇರೋರಿಗೆ ಎಂದಿಗೂ
ರೇಖಾ, ಏನು ನಿಮ್ಮ ಪರಿಸ್ಥಿತಿ? ವಾಯು ವಿವಾಹಕ್ಕೆಂದು ಬಂದಿರುವ ನನ್ನನ್ನು ಇವರಿಂದ ಕಾಪಾಡೋದಕ್ಕೆ ನಿಮಗೆ ತುಂಬಾ ನಮಸ್ಕಾರ. ನೋಡಿ, ನನ್ನದೊಂದು ಮಾತು ನಡೆಸಿಕೊಡುತ್ತೀರಾ? ಒಂದೇಕಮ್ಮ, ನಿನ್ನ ಮನೆತನದ ಕೀರ್ತಿ ಹೆಚ್ಚಾಗುತ್ತದೆ ಎಂದರೆ 1000 ಮಾತನ್ನು ನಡೆಸಿಕೊಡ್ತೀನಿ. ನಮಗೆ ಹಣ, ಆಸ್ತಿ, ಅಂತಸ್ತು ಎಲ್ಲವೂ ಇದೆ, ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ನೋಡಿ, ನಾನು ನಿಮ್ಮ ಧೈರ್ಯವನ್ನು ಮೆಚ್ಚಿಕೊಂಡಿದ್ದೀನಿ. ರೇಖಾ, ನೋಡಿ, ಹಾಗೆಲ್ಲ ಪೇಚಾಡಬೇಡಿ. ನೀವು ನನ್ನನ್ನು ನಿಮ್ಮ ಸಂದೇಹಿಸಿಕೊಳ್ಳಬೇಕೆಂದು ನಿಮ್ಮ ಅಡೆ ಹಿಡಿದು ಬಿಡುವೆ. ಎಂತ ಚಾಂಡಲ ಕೆಲಸಕ್ಕೆ ಕೈ ಹಾಕಿದ್ಯಮ್ಮ ನೀನು. ನಿತ್ಯ ನಿಮ್ಮ ತಂದೆಯ ಕರಸೇವಕನಾದ ನಾನು ನಿಮ್ಮ ಮನೆ ಅನ್ನ ಉಂಡು ಬದುಕುವ ಕೂಲಿಯಾಳಮ್ಮ. ನೀನು ನನ್ನನ್ನು ಪ್ರೀತಿಸುವೆಯಾ? ಬೇಡ, ನನ್ನಿಂದ ಅದು ಸಾಧ್ಯವಿಲ್ಲ. ನಾನು ಉಂಡ ಮನೆಗೆ ದ್ರೋಹ ಮಾಡುವನಲ್ಲ. ಹೆಣ್ಣಿಗೆ ತಾಳಿ ಕಟ್ಟಲು ಆಳಾದರೇನು, ಆಳು ಅಂತಸ್ತಿನ ಅರಸನಾದರೇನು, ಪ್ರೀತಿಗಿಂತ ಬೇರೊಂದಿಲ್ಲ ವಸ್ತು. ಈ ಹಠ ಹಿಡಿಬೇಡ ರೇಖಾ, ಈ ಹಠ ಹಿಡಿಬೇಡ. ನಾನೊಬ್ಬ ಕೂಲಿಯಾಳು, ಅವಿದ್ಯಾವಂತ, ಮೇಲಾಗಿ ಕುರಿ ಕಾಯುವ ಕುರಿಗಾಯಿ. ನೀನೊಬ್ಬಳು BA ಪದವಿದರೆ, ಮೇಲಾಗಿ 1000 ಹಳ್ಳಿಯ ಸರ್ದಾರನ ಮಗಳು. ನಿನ್ನೊಂದಿಗೆ ನನ್ನನ್ನು ಹೋಲಿಸಿ ನನ್ನ ಶಕ್ತಿಗೆ ಒಂದು ಸಬೇಡಮ್ಮ, ನಿನಗೆ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ನೋಡಿ, ನೀವು ಈ ರೀತಿ ಮಾತನಾಡಿದರೆ ನಾನು ನಿಮ್ಮ ಎದುರುಗಡೆನೆ ಪ್ರಾಣದಾಗ ಹೋಗಬೇಕಾಗುತ್ತೆ. ರೇಖಾ, ನೀನ್ ಹಿಡಿದ ಹಠವಾದರೆ ನನ್ನ ಪ್ರಾಣದ ಗತಿ. ಏಕೆ? ತಲೆ ತೆಗಿತಾರೆಂಬ ಭಯಾನ? ನೀವು ಏನು ಅಂತ ಚೆನ್ನಾಗಿ ಗೊತ್ತು. ನಿಮ್ಮನ್ನು ಹೀಗೆ ಮಾಡಬೇಕಂತ ತುಂಬಾ ಚೆನ್ನಾಗಿ ಗೊತ್ತು. ನೋಡಿ, ಮುಂದೊಂದು ದಿನ ನೀವೇ ಈ 1000 ಹಳ್ಳಿ ಸರದಾರ. ಬೇಡ, ನನಗೇಕೋ ಭಯವಾಗ್ತಿದೆ. ತಂದೆಗೆ ಎಂದವರಿಗೆ ಭಯವೇಕೆ? ಬಾಳಜ ಬಂದು ನನ್ನೊಂದಿಗೆ ಹಾಡು ಕುಣಿಯಬಾ. ಆಯ್ತು, ನಿನ್ನ ಆಸೆಯಂತೆ ಆಗಲಿ.
ನಗುತ್ತವನ್ನ ನೋಡಿದ ಮಂದಿ ಚಂದಾಡಿಯಾಗಿ. ಆ ನರಸಿಂಹನ ಮೇಲೆ ಸೇಡು ತೀರಿಸಲೇಬೇಕಾದ್ರೆ ಬಸವಂತನೊಳಗೆ ಹಾಕಿಕೊಳ್ಳಲೇಬೇಕು. ಇಲ್ಲ, ಆ ಸೇಬೆಯನ್ನು ಹೊತ್ತು ತರಿಸಿ ನನ್ನ ಆಸೆ ತೀರಿಸಿಕೊಳ್ಳಲೇಬೇಕು. ಮುರುಗೇಶಿ, ಮುರುಗೇಶಿ, ಅಪ್ಪ ಏನ್ ಮಾಡತ್ತಿಲ್ಲ ಬೇಸಿ? ಯಪ್ಪ ನಾ ಮುರುಗೇಶ್ ಅಲ್ರಿ ಅಪ್ಪ, ಬೇವರ್ಸ್ ಅಲ್ರಿ ಅಪ್ಪ, ನಾ ಮುರುಗೇಶ್ ಅದೇನ್ರಿ. ತಲೆರಿಟೆ ಸೆಟ್ಟೆ, ಈ ತಿಂಗಳ ಜಮಾ ಖರ್ಚುಗಳು ನನಗೆ ನಾನು ಮ್ಯಾಲ ಸಾಹೇಬಾಗ ಇಲ್ಲಿ ಜಾಣಿ. ಮುರುಗೇಶಿ ಅಪ್ಪ ಅಲ್ರಿ ಮನ್ಯಾಗ ಬುಕ್ಕ ಇಟ್ಟಿದೆ, ಇಲ್ಲಿ ಓದೈತ್ರಿ. ಬುಕ್ ಇಲ್ಲ, ಮೂಗಲ್ಲ ಹೊಡೆದೇನ್ರಿ, ಹೇಳ್ತೇನ್ರಿ. ನೋಡ್ರಿ, ಈ ತಿಂಗಳ ಶೇಂಗಾ ಸೂರ್ಯಪಾನ ಮಾಡಿದ ಖರ್ಚು ಹೋಗಿ 4 ಲಕ್ಷ ಉಳ್ದೈತ್ರಿ. ಮತ್ತ ಉಳ್ಳಾಗಡ್ಡಿ ಗೊಂಜಾಳ ಹತ್ತಿ ಮಾರಿ ಜಮಾ ಖರ್ಚಿನಾಗ 2 ಲಕ್ಷ ಉಳ್ದೈತ್ರಿ. ಕಲಬು ಆಯಿಲ್ ಮಿಲ್ಲಿಂದ ಅದು 5 ಲಕ್ಷ ಉಳ್ದೈತ್ರಿ. ಹಿಂಗ ಬಾರ್ ಅಂಗಡಿಯಿಂದ ಕಂಟ್ರಿ ಸರಿಯಲ್ಲಿಂದ ಅದು ಒಂದು 5 ಲಕ್ಷ ಉಳ್ದೈತ್ರಿ. ಹಿಂಗ ಮತ್ತು ನೀವು ಏನು ಪೊಮಾನ್ದವ್ರು ಎಲ್ಲ ಉಳ್ಳಾಗಡ್ಡಿ ಬೆಳೆದ್ರಿ ನೋಡ್ರಿ, ಅದೊಂದು 1 ಲಕ್ಷ ರೂಪಾಯಿ ಬಂದೈತ್ರಿ. ಮತ್ತು ಮಣ್ಣು ತುಬಾಕಿ ಅಕ್ಕವತ್ತಿಗೆ ಒಂದು 50,000 ಕೊಟ್ರಿ, ಅದೊಂದು 1 ಲಕ್ಷ ರೀ. ಮತ್ತು ಹಿಂಗ ಒಟ್ಟು ಕೂರಿಸಿ ಇನ್ನೊಂದು ಮರ್ತಿ ನೋಡ್ರಿ, ಇದ್ರಾಗ ಆ ರಬ್ಬಣ ಶಂಕರವತ್ತಿಗೆ ಮತ್ತು ನೀವು ಕೊಟ್ರಲ್ರಿ ಟ್ಯಾಕ್ಟರ್ ಮರಿಗೆ, ಅದನ್ನು ನೆನಪೇ ಇಟ್ಟಿಲ್ಲ, ಮರ್ತಿನ ಮಾಡೀನಿ. ಹಿಂಗೆ ಒಟ್ಟು ಸೇರಿಸಿ 71 ಲಕ್ಷ ರೂಪಾಯಿ ಜಮಾ ಆಗೈತೆ ನೋಡ್ರಿ. ಶಬಾಷ್ ಮುರುಗೇಶಿ, ಶಬಾಷ್. ಗಟ್ಟಿ ತಲೆ ಅಂದ್ರೆ ನಿನ್ನಂತ ಶಕ್ತಿ ತರ ಇರಬೇಕು, ಅಂದಾಗ ಬೆರುತ್ತಾನೆ ಈ ಅಗ್ನಿರಾಜ. ಧರ್ಮರಾಜ್, ಇನ್ನು ಸ್ವಲ್ಪ ದಿನದಲ್ಲಿ ನೀ ಆಗುವೆ ಕರ್ಮರಾಜ್. ಏನು ಆರ್ಡ್ ಮ್ಯಾನೇಜರ್ ನಮ್ಮ ಕಂಟ್ರಿ ಬ್ಯಾಟಿಸರ್ ಆಗಿ ನುಗ್ಗಿದ್ದಾನೆ. ಜಾನಿ, ಯೋ ಜಾನಿ, ಮುಂದಿನ ತಯಾರಿ ಯಾರ್ದ್ರಿ ಕುಡಿ? ಆರ್ಡ್ ಮ್ಯಾನೇಜರ್
ನಮ್ಮ ಕಂಟ್ರಿ ಪೇಟೆ ಸರಿಯಾಗಿ ನುಗ್ಗಿದ್ದಾನಂತೆ. ಅವನೇನಿದ್ದರು ಉಳುಕಿ ತಂದು ಅವಳ ರುಂಡ ಕತ್ತರಿಸದೆ ಬೆಂಕಿಲಿ ಸುಟ್ಟಾಕ್ಲೆ. ಆಯ್ತು ತಡಿ, ಸಮುದ್ರದ ಬೆದರೆಯಂತೆ ರೋಷದಿಂದ ಹೋಯ್ತಾಡುವ ಜಾರಿಯ ಕೃತ್ಯಗಳಿಗೆ ಅವರಿಂದ ಸುಟ್ಟು ಬೂದಿಯಾಗಲೇಬೇಕು. ಮನೆಯಲ್ಲಿ ಕುಟ್ಟಿಸಿ ಗಟ್ಟಿ ದೇವನ ಮೆಟ್ಟಾಗಿಸಿಕೊಂಡಿರುವ ನನಗೆ ಸಾವಿರ ಆಣೆ ಬಂದರು, ಮೊತ್ತ ಹಾಕಿದ್ರು. ಆ ಮ್ಯಾನೇಜರನ್ನು ಚಟ್ಟ ಕಟ್ಟಿಸಿದೆ ಬಿಡಲಾರೆ. ನಾ ಬರುವವರೆಗೆ ಮಾತ್ರ ಈ ಅರ್ಸುನ್ಗೆಲ್ಲಿ ಬೇರೆಯವರ ಹವ. ಈ ಹಿರೇಪೂಜೆ ಹುಡುಗ ಬಂದ ಮೇಲೆ ನಂದೇ ಹವ, ನಂದೇ ಹವ. ಆಯ್ತು ತಡಿ, ಬರ್ತೇನೆ. ಮ್ಯಾನೇಜರ್ನ ದೇಹ ಗಣ್ಯಾರ ಇಲ್ಲಿ ಹಾಕೊಂಡ್ಬಿಡಿ ಹಾಳಾಯ್ತಲ್ರಿ. ರಗಡ್ ಜೇಸಿ ಬದ ಅವನು ಹಾಕಿ ಹೋಗದ್ ಬಿಟ್ರ ಆತ ಒಂದು 50 ಫೂಟ. ಹೋಗೋ ನೋಡ್ರಿ ಪಾಯನ್ನ. ನಮಸ್ಕಾರ ದನಿಗಳಿಗೆ. ನಮಸ್ಕಾರ ಬಾಬಸನ, ಏನು ಸಮಾಚಾರ? ಏನಿಲ್ಲ, ತಮ್ಮ ಕಡೆಗೆ ಒಂದು ಕೆಲಸ ಇತ್ತು. ಸಾವಿರ ಸರ್ದಾರ ಸೇವಕನಾಗಿ ನಿನ್ನ ತಮ್ಮ ಇರುವಾಗ ನನ್ನಿಂದ ಸಹಾಯವೇನು? ಛೇ, ವಿಚಿತ್ರ. ಇದು ವಿಚಿತ್ರವಲ್ಲದನಿ, ಬರೀ ಅವನು ಸೇವಕ ಮಾತ್ರ. ಯಾವುದೇ ತರ ವ್ಯವಹಾರ ಅವನೊಂದಿಗೆ ನಾನು ಇಟ್ಟಿಲ್ಲ. ಹಾಗಾದರೆ ನಿನ್ನ ತಮ್ಮನಿಗೆ ಅಷ್ಟೊಂದು ಸೊಕ್ಕು ಏಕೆ? ನನ್ನ ತಮ್ಮ ಅಂತ ಸೊಕ್ಕಿನ ಕೆಲಸ ಏನು ಮಾತಾಡಿದಂತೀನಿ? ನನ್ನ ಹಾಗೂ ಧರ್ಮರಾಜನ ಅನೇಕ ವಾರತ್ತು ನಿನಗೂ ಗೊತ್ತಿದೆ. ಅಂತರದಲ್ಲಿ ನಿನ್ನ ತಮ್ಮ ಎದುರಾಕಿಸಿಕೊಂಡಿದ್ದಾಳೆ. ಆ ಹೊತ್ತೆ ನಾನು ಅವನ ಕಚ್ಚೆ ಮುಗಿಸ್ಬೇಕಾದ್ರೆ ನಿನ್ನ ಮಕ್ಕ ನೋಡಿ ಸುಮ್ಮನೆ ಬಿಟ್ಟಿರುವೆ. ಇನ್ನು ಮ್ಯಾಗ ನೀ ತಿಳಿಸಿ ಹೇಳಕ್ಕಾರ ಈ ಬರ್ಮುಡು ಸೆಟ್ಟಿದ್ ಗೊತ್ತಲ್ಲ, ತಿಳಿಸಿ ಹೇಳಕ್ಕ ಅವ್ ಮ್ಯಾಕ ಹೋಗ ನೋಡಿನ. ಕಾಲಾವಕಾಶ ಕೊಟ್ಟರೆ ನಾನು ಪ್ರಯತ್ನ ಮಾಡುತ್ತೇನೆ. ಅಷ್ಟೇ ಯಾಕೆ? ಆ ಸರ್ದಾರ್ ಮನೆ ಹಾಳು ಬಿಡಿಸಿ ನನ್ನ ಸೇವಕನಾಗಿ ಕಳಿಸಿದರೆ ಅವನ ಹೆಸರಿಗೆ 10 ಎಕರೆ ಜಮೀನನ್ನು ಹಾಕ್ತೇನೆ, ಆಸ್ತಿ ಆಗುತ್ತದೆ. ಇದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಟ್ಟರೆ ನಾನು ಪ್ರಯತ್ನ ಮಾಡುತ್ತೇನೆ. ಮುಂದೆ ಹೇಳಪ್ಪ ನಿನ್ನ ಕೆಲಸ. ಏನಿಲ್ಲ, ಅಡತಿನಿಗಂತ 1,000 ಹಣ ಬೇಕಾಗಿದೆ. ಮುರುಗೇಶಿ, ಕೊಟ್ಟು ಕಾಸುವವರಿಗೆ 1,000 ರೂಪಾಯಿ ಹಣವನ್ನು. ಆಯ್ತು ರೀಪ್ಪ, ಬಾ ಬಸಣ್ಣ ಸಹಿ ಮಾಡುವ ಇಲ್ಲಿ. ನೋಡಪ್ಪ ಬಸಣ್ಣ, ಈ ನಮ್ಮ ಸಾವುಕಾರ ದೋಡಿ 1,000 ರೂಪಾಯಿ ಸಾಲ ಇಸ್ಕೋದು ದೊಡ್ಡದಲ್ಲ. ನಮ್ಮ ಸಾವುಕಾರ ದೋಡಿ ಎಷ್ಟು ನೀ ಸ್ನೇಹ ವಿಶ್ವಾಸ ಇಟ್ಕೊಂಡು ಹಕ್ಕಿ ನೋಡು, ಅದು ಭಾಳ ದೊಡ್ಡದೈತಿಲೇ ಹುಡುಗ. ಆಯ್ತು ನನಿ, ನಾನಿನ್ನು ಬರುತ್ತೇನೆ. ಬರಬೇಕು ಬರಬೇಕು ಬಸವಂತ. ನಾ ಕೊಟ್ಟಿದ್ದು 1,000 ರೂಪಾಯಿ ನಿನ್ನ ಮನೆ ಖರ್ಚಿಗಲ್ಲ, ನಿನ್ನ ಮನೆ ತನ ಸರ್ವನಾಶ ಮಾಡಲಿಕ್ಕೆ. ಅದೇ 1,000ದಿಂದಲೇ ನಿನ್ನ ಮನೆ ತಮ್ಮನ ತಲೆ ಕೆಡಿಸಿ ಅವಳಿಂದಲೇ ನಿಮ್ಮನ್ನು ಹೊರಗಾಕಿಸಿ ಅರಿಗಿರಿಯಾಗಿ ಬರೋ ಸ್ವಾಮಿಯನ್ನು ನಿಭಾಯಿಸಿ ನಿನ್ನ ತಮ್ಮ ನರಸಿಂಹನ ಕಾಳಾಗಿ ದುಡಿಸಲಿಲ್ಲ. ಅಲಿಯಾಸ್ ಅಗ್ನಿರಾಜನೇ ಅಲ್ಲ. ದಣ್ಯಾರ ಬರ್ರಿ ಸಾಕು ಹೋಗೋಣ. ಹಲೋ, ನಾನು ಹಳೆ ಬರ್ತೀನಿ ಅಂದಿದ್ದ ಹೊಟ್ಟೆ ಬರವಲ್ಲ. ಎಲ್ಲಿ ಹೋಗ್ಯಾನೋ ಏನೋ.
ಏನಪ್ಪ ಇದು ಮುದಿಗೆ ಯಾಕಿನ್ನ ಬೇಡ ನಾನು ಹೋತೇನು ನಮ್ಮ ಅತ್ತಿ ಏನು ಮಾಡಿದೆವು ಡಾಕ್ಟರ್ನಾರ ಕರ್ಸ್ ಹೊಲೆ ಹಂಗ ಬಂದ ನೀನು ಓ ಡಾಕ್ಟರ್ ಸಾಬ್ರ ಬರ್ರಿ ಏ ನಾನ್ಸ್ಬಾಯಿ ನಮ್ಮ ಅತ್ತಿ ಏನಾಗೈತೆ ನೋಡು ಒಂದಿಟ ರಾತ್ರಿಗಾರ ಬಂದಾಗ ಬಿಡ್ರಿ ನಾನು ಇಲ್ಲಿ ಡ್ಯೂಟಿ ಮಾಡಕ್ ಹಚ್ತಿರಲ್ಲ ಮುದಿಗೆ ಹಾಟ್ ಗಿಟ್ ಐತೆ ನೋಡು ಹೋಗೋದು ಹೋಗಳಲ್ಲಪ್ಪ ಡಿಗ್ರಿ ಬಡ್ದಿ ಅಯ್ಯಪ್ಪೋ ಅತ್ತೆ ಅಂತ ಚಲೋ ನಾ ದಿನ ಕಂಟ್ಯಾಪ್ ಕಾಕಣ ಹೊರಗೆ ಬಾರಿ ಹಿಂದಿನ ಬೂತ್ತಿತ್ತು ಹೊರಗೆ ಬರ್ತಿದ್ಲ ಕೂಗುದೆ ನಾನು ಏನ್ ಹೇಳ್ತೀನಿ ಗೊತ್ತೈತದ ವೈಶ್ಯ ಹೇಳ್ರಿ ಮಾಮಾರ ಈ ಮಣ್ಣಿನ ಕಾಯಿ ಮಣ್ಣಿಗೆ ಅನ್ನಕ್ಕೆ ಅದನ್ನ ಕೇಳಿ ನಾನು ತ್ರಾಸ ಭಾಳ ಆಕೈತ್ರಿ ದಿನ ಕನಸಿನ ಬಂದು ಬೆಲ್ಲ ಕೊಡ್ತಂಗ ಆಕಿತ್ತ ನನ್ನ ಮಗಳು ಬಂದ್ರೆ ಏನಂತ ಉತ್ತರ ಕೊಡ್ಲೆ ಭಾಳ ಆಕೈತ್ರಿ ತೊಡಗಲೆ ಮಾಮನ ತೊಡಗಲೆ ರೊಕ್ಕ ಇಟ್ಟದ ನನಗ ಕೊಡ್ತೀನಿ ಅಂತ ಹೇಳಿದ್ದಲ್ಲ ನನ್ನತ್ತೆ ನಿನ್ನ ಮಗಳು ನನಗ ಕೊಡ್ತೀನಿ ಅಂದಿದ್ದಲ್ಲ ಏ ಅತ್ತಿ ಈ ದಿನ ದುಡಿದು ಇಟ್ಟಿದ್ದೆಲ್ಲ ಹೊಳ್ಯಾಗ ಹುಣಸಿ ಅನ್ನ ತೊಳೆದಂಗ ಮಾಡಿದೆಲ್ಲ ನನ್ನತ್ತೆ ಕೈಗೆ ಬಂದು ತುತ್ತು ಬಾಯಿಗೆ ಬರ್ಲಾರ್ದಂಗ ಮಾಡಿದೆಲ್ಲ ಏ ಅತ್ತಿ ಎಲ್ಲ ಹುಡುಕೂನ ಎಲ್ಲ ಏ ಮಾವಿನ ತಾಯಿ ನಾ ಸತ್ತಾಳೆ ಮಾಡ್ರಿ ಅಲ್ಲಿ ನಾನು ಹೇಳ್ತಿ ಫೀಲಿಂಗ್ ಆಗಿ ನಾ ಸುಮ್ಮ ಚಕ್ರ ಬಂದು ಬಿದ್ರ ಮಕ್ಕಳು ಮಗುನ ಬೇಡಿ ತುರ್ಕಾಗತ್ತಾರ ನಾ ಸಾಯಲೇ ಈ ಮುರುಗೇಸಿ ನಿಮ್ಮನ್ನ ಸಾಯ ಹೊಡೆದ ನಾ ಮೊದಲು ಹೋಗೋದ ಅದನ್ನ ತಿಳ್ಕೊರ್ಲಿ ಬೈಸ ಏ ಮಾವ ಈಗ ಒಟ್ಟ ಹೆಂಗಾರ ಅಲ್ಲದ ಆ ಬಿಸಿನಾಳ ಕರ್ಸೋ ಚೋಡ ಮಾಡ್ಸೋನು 1 ಲಕ್ಷ ರೂಪಾಯಿ ಅಂತ ಖರ್ಚಿಗೆ ಬೇಕಲ್ಲ ಮನೆ ಕಲ್ತು ಮಾಡಕ್ ರೊಕ್ಕ ತೆಗಿ ಒಂದೇ ಸರ್ ಆದ್ರೆ ನಾನು ಹೇಳ್ತಿ ಯಾಕೆ ಸಾಯ ಹೊಡೆದಿಟ್ಟು ಹೇಳ ಪಾಲಾ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡತ್ತೀನಿ ಮಕ್ಕಳ ನಿಮ್ಮನ್ನು ಬಿಡುವುದಿಲ್ಲ ನಾನು ನೋಡಿ ನಾನು ಸಾಂಗ್ ಹಾಕೈತ್ರಿ ಎಷ್ಟು ಚಂದ ನೋಡಕೋತಿದ್ರಲ್ಲ ನಮ್ಮ ಅಪ್ಪ ಹೋಗೋ ಮುಂದ ಇನ್ನೊಂದು ಮದುವೆ ಮಾಡತ್ತಿ ಹೇಳ ನಾನು ಮಗ ನೀನೋ ಒಂದು ಎಲ್ರಿ ಹೇಳ್ತೇವೆ ನೋಡ ನಮ್ಮ ಅತ್ತಿ ನಿನ್ನ ಮಗಳನ್ನ ನನಗ ಕೊಡ್ತೀನಿ ಅಂತ ಹೇಳಿದ್ಲ ಆಕೆ ನಮ್ಮ ತುಡುಗಲೆ ಮಾಡ್ಸಿದ ಬಂಗಾರಗೊಂಡು ನನಗ ಕೊಡ್ತೀನಿ ಅಂತ ಹೇಳಿದ್ಲ ನನ್ನತ್ತಿ ನಿನ್ನ ಮಗಳು ಬಂದಾಳೆ 2 ಮಾತರ ಹೇಳ ನನ್ನತ್ತಿ ಇವ್ರು ಮ್ಯಾಟ ತಗೊಂಡು ಹೊಡೆದು ಹೇಳವ್ವ ನಿಮ್ಮ ಅವನು ಕೊಂದಾರು ಇವ್ರಾಡ ನನ್ನ ಪಕ್ಕ ಸಂಶಯ ಬಂದೈತ್ರಿ
ಯಾಕಂದ್ರೆ ಈ ವರ್ಷನಿಗೂ ಊರಾನ ಮಂದಿ ಕಣ್ಣಾಲೆ ನೋಡ್ಯಾರೆ ಅಯ್ಯವ್ವ, ನಾ ಇನ್ ಯಾಗಿಡ ತಾಪದೆ ಆಗದೆ ಏನ ಅಂದ್ರು ನನಗೆ ಸಂತೋಷ ಐತೆ ನನ್ನ ಮಾವ ಇನ್ನು ಎಲ್ಲ ಹುಡ್ಕೊಂಡು ಅಟ್ಟಿಲ್ಲ ನಾನು ಏತನು ಸಹ ಹೊಡೆದ್ರಿ ನನ್ನ ಮಗ ಟಚ್ ಮಾಡ್ಯಾರ ಮಕ್ಕಳ ಏನು ವರ್ಷನಿಗೂ ಊರಾಗ ಬಾಳ ಮಾಡೋದು ವಾಜ್ಯ ಐತಿ ಯವ್ವ ಮಗಳ ಹಿಂಗ ಅಳಗಾಡ ಯವ್ವ ಹತ್ತ ಕಳ ಬರ್ತಾವ ಯವ್ವ ನನ್ನೋ ಬರ್ತಾವ ಹತ್ತ ಹಿಂಗ ಆಗಿನ ನೋಡು ಯವ್ವ ನೀ ಅಳಗಾಡ ಯವ್ವ ಇವ್ರದೊಂದು ಮಗಳ ಐತಿ ನನಗ ಮಾವ ಅತ್ಯಂತ್ರ ಹಾಲ ಈಕೆ ಯಾರು ಬೇಕೇನ ನಾ ಅದೆಲ್ಲ ಅಳಗಾಲಾಗೈತೆ ನನಗೆ ಮಕ್ಕಳ್ರ ನಾ ಇಲ್ಲನ ನಾನು ಮಗ ಏ ಮಕ್ಕಳ್ರ ನೀ ಯಾಕೆ ಮಾತಾಡ್ತಿದ್ದಿ ಏ ಮಕ್ಕಳ್ರ ನೀವು ಯಾರ ಬರಬೇಡ್ರಿ ಮಕ್ಕಳ್ರ ನಾ ಹುಲಿ ಅಂತದ ಈ ಊರಾಗ ಅರಸನಿಗೆ ಊರಾಗ ಮಗಳ ಹಾಡ್ದೇನೆ ನನ್ನ ಮಗಳ ಕೈಲೇ ಬೆಂಕಿ ಇಡಿಸಂಡ್ರಲೇ ಮಕ್ಕಳ್ರ ಮಣ್ಣಿಗಾಲಂದಿ ಬೆಂಕಿ ಈಗ ಯಾರು ಮಾಡಕ್ಕೀಗ ಏ ಯಾರೇ ನಾನು ಏತಿಗ ಮಣ್ಣಿನಕಾಯಿ ಮಣ್ಣಿಗಾಲಿ ಅಂದಿನಿ ಈಗ ಮಾವ ನಮ್ ಇದ್ರಾರ ಯಾರು ಹೋಗಂಗಿಲ್ಲ ಏನ್ ಕೊಟ್ಟ ಮಾವ ಕಣ್ ಕೊಡ ದೇವ್ರಿದ್ದಂಗ ನಾ ಮಾಡುತ್ತಾನ ಏನ್ ವಿಚಾರ ಮಾಡ್ಬೇಡ ನಮ್ ಕೈಯಾಗ 1 ಲಕ್ಷ ರೂಪಾಯಿ ಕೊಡು ನಾನು ಹೇಳ್ತೀನಿ ಏನೊಂದು ಅಂಗಡಿಯಾಗ ಒಟ್ಟು ಚೂಡ ಸಂತೆ ತಗೋತೇವಿ ವ್ಯವಸ್ಥೆ ಮಾಡಿಬಿಡು ಏನಪ್ಪ ಎದ್ದು ಹೋದಲ್ಲೆಲ್ಲ ಹದ್ದು ಬಡಿತಂದಾಗ ಈ ಪೇತ್ನ ಮಕ್ಕಳ ಕೈ ಸಿಕ್ಕ ನಾವು ಮೂತಿರಂಕಂತೇವ ನಮ್ ಬುಡಕ ಬರಂಗ ಕಾಣ್ತೈತದ ಲೇ ಮಗಣ ನಾ ನಿಮಗ್ ಕರಿಯಕ್ಕಾಗಿ ನನ್ನ ಮಕ್ಕಳಿಗೆ ನಾ ಮಗಳ ಕೊಡ್ದಿಲ್ಲ ನಾ ಸತ್ರು ಕೊಡ್ದಿಲ್ಲ ನಾ ಎದ್ರು ಕೊಡ್ದಿಲ್ಲ ಆ ಮನಗೂರ್ ನಮ್ ದೋಸ್ತ ಪರ್ಸೋದಣ ಅವಾಗ ಕೊಟ್ಟು ಮದುವೆ ಮಾಡ್ತೀನಿ ಮಗನೇ ಕೊಡು ನನಗೆ ಏನಾಗಬೇಕಾಗೈತಿ ಈಗ ಮುಂದಿನ ಕಾರ್ಯ ಮಾಡೋನು ಏ ಭಜನ ಯಾರು ಭಜನ ಬದನ ಇಲ್ಲ ಇವಾಗ ಗಳಿ ಶಿವಪ್ಪ ಮತ್ತೆ ಹೇಳ ಅವನ ಹಾಡ್ತಾನ ಮತ್ತೆ ಮಾಡ್ದನ ಹಾಡ್ತಾನಲ್ಲ ಮತ್ತೆ ಮಣಮದಿ ಶಿವಪ್ಪ ಹಾಡಂಗಲ್ಲನ ಅವ ಬರೇ ಹಿಂದ್ ಹಾಡವ ಏನ್ ಹಾಡವಲ್ಲ ಭಾಷಣ ಪೂರ್ತಿ ಅವನ ಚೊಕ್ಕ ಹಾಡವ ಹಾ ನಮ್ಮ ಅವನು ಮುಂದಿಟ್ಟುಕೊಂಡು ಏನೇನ್ ಆಟ ಆಡಾಕತ್ತೀಯೋ ನಿನ್ನ ಅವನು ಹೇಳ್ರ ಹುಟ್ಟಿದ್ದ ನೀ ಹಿಂಗ್ ಮಾಡ್ಕೊತ ನಿಂತೆ ಅಂದ್ರ ಯಾವನ್ ಸೋರಿನ ಓಡಿ ಹೋಗಿ ಆಡ್ಕೊಂಡು ಬರ್ತೇನೋ ನನ್ನಪ್ಪ ಸುಮ್ಮಮ್ಮ ಹೇಳ್ತೀನಿ ಇವ್ರಿಬ್ರು ಕೊಟ್ಟು ಮದುವೆ ಮಾಡಿದ ಒಂದ ಇಲ್ಲ ನಮ್ಮ ಅವನ್ ಸೋರಿ ನನ್ನ ಹೋಗ್ತೀರ ಮಗಳ ಅಳಬೇಡ ಬುಧವಾರ ಸಂತಿ ಹೋಗಾಗಿ ಜಿಲೇಬಿ ತಗೊಂಡು ಬಾ ಮಾಮ ಅನ್ನಕ್ಕೆ ನಾ ತಿನ್ನ 10 ರೂಪಾಯಿ ಜಿಲೇಬಿ ಬಜಿ ತಂದು ಕೊಡ್ತಿದ್ನೆ ಅಯ್ಯವ್ವ ನಾವು ಹೆಂಗ್ ಮಾಡುಣ್ರೆ ಅಯ್ಯವ್ವ ನನಗೀಗ ನೀರಿಲ್ದಾರ ಬಾಯಿ ಸಿಗಂಗ ಆಗೈತ್ರಿ ಅಯ್ಯವ್ವ ಇವನು ಎಷ್ಟು ಹೊಡೆದ್ರು ಅಟ್ರಾಗದ ನಾವು